ನನ್ನ ಧರ್ಮಾಧಿಕಾರಿ ಸ್ಥಾನನ ಪಶುಪತಿ ಅವ್ರಿಗೆ ಬಿಟ್ಕೊಡ್ತಾ ಇದ್ದಾರೆ. ಹೌದು, ಪಶುಪತಿ ಅವರು ಇದೇ ಊರಲ್ಲಿರ್ತಾರೆ. ಅವ್ರಿಗೆ ಈ ದೇವಸ್ಥಾನದ ಆಡಳಿತದ ಬಗ್ಗೆ ತುಂಬಾ ಚೆನ್ನಾಗ್ ಗೊತ್ತಿದೆ. ಅವರು ಈ ಧರ್ಮಾಧಿಕಾರಿ ಸ್ಥಾನದಲ್ಲಿ ಕೂತು ಎಲ್ಲಾನು ಚೆನ್ನಾಗ್ ನಡ್ಸ್ಕೋತಾರೆ ಅಂತ ಅಂದ್ಕೊಂಡಿದೀನಿ. ಪಶುಪತಿ ಅವರು ವೇದಿಕೆ ಮೇಲೆ ಬರ್ತಾ ಇದಾರೆ. ಸ್ವಾತಿ, ಏನಾಗಿದೆ ನಿಮ್ಗೆ? ಇಂತ ಕೆಲ್ಸ ಮಾಡಕ್ಕೆ ತಲೆ ಕೆಟ್ಟಿದ್ದೀನಿ ನಿಮ್ಗೆ. ಈ ದೊಡ್ಡ ನಿರ್ಧಾರನ ಯಾರ್ನ ಕೇಳಿ ತಗೊಂಡಿ? ಒಂದು ಸರಿ ಅಧಿಕಾರ ಹೋದ್ರೆ ಮತ್ತೆ ಅದನ್ನ ಪಡೆಯೋದು ಬಹಳ ಕಷ್ಟ. ಇಂಥ ಪಶುಪತಿಗೆ ಅಧಿಕಾರ ಕೊಟ್ರೆ ಸರ್ವನಾಶ ಮಾಡ್ತಾನೆ. ನೋಡ್ದೆ ಅಮ್ಮ, ಇವಾಗ ನಿನ್ ಮಗಳು ತನ್ ಬುದ್ಧಿ ಏನು ಅನ್ನೋದನ್ನ ತೋರಿಸ್ಬಿಟ್ಲು. ಸ್ವಾತಿ, ಮುಚ್ಚೆ ಬಾಯ್. ಧರ್ಮಾಧಿಕಾರಿ ಪಟ್ಟನ ಬಿಟ್ಕೊಡ್ತೀನಿ ಅಂತ ಹೇಳೋದಕ್ಕೆ ಎಷ್ಟೇ ಧೈರ್ಯ ನಿನ್ಗೆ? ನಿನ್ ಕೈಲಾಗಲ್ಲ ಅಂದ್ರೆ ಹೇಳು, ನಾನು ಮಾವ ಇಲ್ಲ ಅಂದ್ರೆ ಅಮ್ಮ ಯಾರಾದ್ರೂ ವಹಿಸ್ಕೊಂತೀವಿ. ಅದನ್ ಬಿಟ್ಟು ನಮ್ಮನ್ನ ಬೀದಿ ಪಾಲ್ ಮಾಡಿರೋ ಆ ಪಶುಪತಿಗೆ ಪಟ್ಟ ಕೊಡ್ತೀನಿ ಅಂತ ಹೇಳ್ತಾ ಇದ್ಯಾ? ಯಾ ಪಶುಪತಿ, ಅಪ್ಪಂಗ ಅನ್ಯಾಯ ಮಾಡ್ದಂಗಲ್ಲ ಇದು. ಇವತ್ ಮಾತ್ರ ನನ್ನ ಸುಮ್ಮನೆ ಬಿಡೋಣ ನಾನು. ಏಯ್ ಬಿಡ್ರು, ಪಾಪ ಅಧಿಕಾರ ಹೋಯ್ತು ಅನ್ನೋ ಬೇಜಾರಲ್ಲಿ ಏನೇನೋ ಮಾತಾಡ್ತಾ ಇದ್ದ. ತಲೆ ಕೆಡ್ಸ್ಕೋಬೇಡಿ, ಹೋಗ್ರು ಕೂತ್ಕೊಳ್ರ. ಗೀತಾ ಹೋಗಮ್ಮ. ಪದ್ಮ ಕೂತ್ಕೊಮ್ಮ. ಕರ್ಕೊಂಡ್ ಹೋಗೋ ಕುಮಾರ. ಅಳಿಮೆಯ ಕೂತ್ಕೋ. ಸ್ವಾತಿಗೆ ಮದ್ವೆ ಆಗಿ ದೇವಸ್ಥಾನದ ಕೆಲ್ಸಗಳನ್ನೆಲ್ಲ ನಿಭಾಯಿಸಕ್ ಆಗಲ್ಲ. ಅದಕ್ಕೆ ಸ್ವಾತಿ ಅಧಿಕಾರನ ನನ್ ಕೈ ಕೊಟ್ಟಿದ್ದಾರೆ. ನೀವೆಲ್ಲರೂ ಅವಳಿಗೆ ಸಪೋರ್ಟ್ ಮಾಡ್ದಾಗೆ ನನ್ಗೂ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸ್ವಾತಿ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳ್ಳಿ. ಈಗ ಒಬ್ಬೊಬ್ರಾಗೆ ಸ್ವಾತಿಗ್ ಬೈತಾ ಹೋದ್ರೆ ಆಗ್ಬೇಕಾಗಿರೋ ಕೆಲ್ಸ ನಿಧಾನ ಆಗ್ಬಿಡತ್ತೆ. ಪಾಪ ದೇವ್ರಿಗೂ ನನ್ ಕೈ ಸೇವೆ ಮಾಡಿಸ್ಕೋಬೇಕು ಅಂತ ಅನ್ಸಿರತ್ತೆ. ಅದಕ್ಕೆ ಪಾಪ ಸ್ವಾತಿ ಅಧಿಕಾರನ ನನ್ ಬಿಟ್ಕೊಟ್ಟಿದ್ದಾರೆ. ಸ್ವಾತಿನ ಒಪ್ಕೊಂಡಿರ್ಬೇಕಾದ್ರೆ ನೀವ್ಯಾಕೆ ವಿರೋಧ ಮಾಡ್ತೀರಾ? ನಮ್ ಪಶುಪತಿ ಅಣ್ಣ ಅಧಿಕಾರ ತಗೊಳೋದ್ರಲ್ಲಿ ಯಾವ್ದೇ ರೀತಿ ತಪ್ಪಿಲ್ಲ. ನೀವು ಸುಮ್ನೆ ಕೂತ್ಕೊಂಡ್ರೆ ಸರಿ. ಅಣ್ಣ, ನೀವು ಅಧಿಕಾರ ತಗೊಳ್ಳೋಣ. ಈಗ ಸ್ವಾತಿ ಅವರು ಬಂದು ಅಧಿಕಾರನ ಹಸ್ತಾಂತರ ಮಾಡ್ತಾರೆ. ನೀನ್ ಹೇಳ್ದಂಗೆ ಅಧಿಕಾರನ ನಿನಗ್ ಕೊಟ್ಟಿದ್ದೀನಿ. ಇವಾಗ ನಮ್ ಮನೆ ವಾಪಸ್ ಕೊಡು. ಇರಮ್ಮ, ಯಾಕಿಷ್ಟೊಂದು ಅವಸರ ಮಾಡ್ತಿದ್ಯಾ? ದೇವ್ರಿಗೆ ಅರ್ಚನೆ ಮಾಡಿಸಿ ಬರ್ತೀನಿ. ವೀಟ್ ಮಾಡು. ಇಂಥ ಕೆಲ್ಸ ಮಾಡ್ದೆ ನೀನು, ಎಂತ ಕೆಲ್ಸ ಮಾಡ್ದೆ? ನಮ್ ಪಾಲಿಗೆ ಅಪ್ಪ ಅಂತ ಉಳ್ದಿಲ್ಲ. ಪಶುಪತಿ ಮನೇನು ಕಿತ್ಕೊಂಡ. ಅಪ್ಪ ನೆನ್ಪಿಗೆ ಅಂತ ಇದ್ದಿದ್ದು ದೇವಸ್ಥಾನ ಮಾತ್ರ ಕಣೆ. ಕಲನ್ ಕೆಲ್ ಕೊಟ್ಟಿದ್ಯಲ್ಲ. ನಿನ್ ನಮಗ್ ಕೇಳ್ದೆ ಮದ್ವೆ ಆದಾಗ್ಲೇ ಬುದ್ಧಿ ಏನು ಅಂತ ಗೊತ್ತಾಯ್ತು ಕಣ. ಆದ್ರೆ ನೀನ್ ಇಂತ ನೀಚ್ ಕೆಲ್ಸ ಮಾಡ್ತೀಯ ಅಂತ ನಾವ್ ಯಾರು ಅನ್ಕೊಂಡಿರ್ಲಿಲ್ಲ. ನಿರ್ಧಾರ ತಗೊಳ್ಳುವಾಗ ನಮ್ಮನ್ ಒಂದ್ ಮಾತು ಕೇಳ್ಬೇಕು ಅಂತ ನಿನಗ್ ಅನ್ಸಿಲ್ವಾ? ಗೀತಾ ನಿನಗ್ ಬೈವಾಗ ನಾವೆಲ್ಲ ಬುದ್ಧಿ ಹೇಳ್ತಾ ಇದ್ವಿ. ಇವಾಗ ಅನ್ನಿಸ್ತಾ ಇದೆ ಅವಳು ಮಾಡ್ತಾ ಇದ್ದೆ ಸರಿ ಅಂತ. ಒಳ್ಳೆ ಮಗಳು ಹುಟ್ಟಿದಾಳೆ ಅಂತ ಎಲ್ಲ ಹೊಗಳುವಾಗ ಎಷ್ಟು ಸಂತೋಷ ಪಡ್ತಿದ್ದೆ ಗೊತ್ತಾ? ಇವತ್ತು ನಮ್ಮ ಆಸೆ ಕನ್ಸ್ಗೆಲ್ಲ ಕಣ್ಣೀರ್ ಎರ್ಸ್ಬಿಟ್ಟಿಯಲ್ಲ ನೀನು. ಎಲ್ರೂ ಸ್ವಲ್ಪ ನನ್ ಮಾತು ಕೇಳ್ತೀರಾ? ನಾನ್ ಏನೋ ಒಂದ್ ನಿರ್ಧಾರ ತಗೊಂಡಿದೀನಿ ಅಂದ್ರೆ ಅದ್ರ ಹಿಂದೆ ಬಲವಾದ ಕಾರಣ ಇದೆ ಅಂತ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಪ್ಲೀಸ್ ಕಾದ್ ನೋಡಿ. ಇಲ್ಲ ಇನ್ನು ನಿನ್ ಮಾತು ಕೇಳೋದಕ್ಕೆ ಏನು ಉಳಿದಿಲ್ಲ. ದೇವ್ರೆ, ನಮ್ ಮನೆಯವರು ಕಣ್ಣೀರ್ ಹಾಕ್ತಿದ್ದಾರೆ. ನಾನು ಅವ್ರ ಲೆಕ್ಕದಲ್ಲಿ ಅಪರಾಧಿಯಾಗಿ ನಿಂತಿದ್ದೀನಿ. ಪಶುಪತಿ ಕೀ ಕೊಟ್ಬಿಟ್ರೆ ನಮ್ ಮನೆಯವ್ರಿಗೆ ನಾನು ಉತ್ತರ ಕೊಡ್ಬೇಕು ಅಂತಾನೆ ಇಲ್ಲ. ಪಶುಪತಿ ಬೇಗ ನನ್ ಕೀ ಕೊಡೋ ಹಾಗೆ ಮಾಡು ದೇವ್ರೆ. ಅಮ್ಮನ್ ಕಣ್ಣೀರ್ನ ನನ್ ಕೈ ನೋಡಕ್ ಆಗ್ತಿಲ್ಲ. ಸ್ವಾತಿ, ದೇವ್ರ ಹತ್ರ ಕೀ ಸಿಕ್ಲಿ ಅಂತ ಬೇಡ್ಕೊಳ್ತಿದ್ಯಾ? ಬೇಡ್ಕೋ. ಆದ್ರೆ ಇವತ್ತು ದೇವ್ರ ನಿಮ್ ಮಾತ್ ಕೇಳಲ್ಲ. ಯಾಕೊತ್ತಾ? ನೀನ್ ನನ್ ಮೋಸ ಮಾಡಿದ್ಯಾ. ನಂಗೆ ಸೈಟ್ನ ಮೋಸ ಮಾಡಿ ಸೇಲ್ ಮಾಡಿದ್ಯಾ. ನನ್ ಮಗನ್ನ ದಡ್ರು ಅಂದ್ಕೊಂಡೆ ಅಲ್ವಾ? ಈಗ ನಿನ್ ಕೈಯಲ್ಲೇ ಪ್ರೆಸಿಡೆಂಟ್ ಜಾಗನ ಕೊಡೋ ತರ ಮಾಡಿ ಈಗ ಮನೇನು ನಾನೇ ಇಟ್ಕೋತೀನಿ. ನೀನು ನಿಮ್ ಮನೆಯವರು ಹತ್ತು ಕಣ್ಣೀರಿನ ಹೊಳೆನ ಹರಿಸಿದ್ರು ನಂಗೇನು ಅನ್ಸಲ್ಲ. ಮಡಿಕೇಡುವೆ ಸ್ಪರ್ಧೆಯಲ್ಲಿ ವಿಜೇತರಾದಂತಹ ಸ್ವಾತಿ ಅವರಿಗೆ ಹೊಸ ಧರ್ಮಾಧಿಕಾರಿಯಾದಂತಹ ಪಶುಪತಿಯವರು ಬಹುಮಾನ ವಿತರಣೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಚೆನ್ನಾಗಿ ಹೊಳ್ದೆ ಮಡಿಕೇನಾಗ್ತು. ಈಗ್ಲಾದ್ರೂ ನಮ್ ಮನೆ ಕೀ ನಮ್ಗೆ ವಾಪಸ್ ಕೊಟ್ಬಿಡು. ನಾನು ಆಗ್ಲಿಂದ ವೇಟ್ ಮಾಡ್ತಿದೀನಿ. ಯಾವ ಮನೆ? ಯಾವ ಕೀ? ಏನ್ ಕೇಳ್ತಿದ್ಯಮ್ಮ? ನೋಡು, ತಮಾಷೆ ಮಾಡ್ಬೇಡ. ಇಲ್ಲಿ ತಮಾಷೆ ಮಾಡೋ ಟೈಮ್ ಅಲ್ಲ. ನಮ್ ಮನೆ ಕೀ ನಮಗ್ ವಾಪಸ್ ಕೊಟ್ಬಿಡು. ನಿಮ್ ಮನೆ? ಯಾವುದು? ನನ್ನ ಹತ್ರ ಇರೋದು ನಮ್ಮನೆ ಕೀ. ಇವಾಗ ಕೊಡ್ತೀಯಾ ಕೊಡಲ್ವಾ? ಕೊಡಲ್ಲ. ಪ್ರೆಸಿಡೆಂಟ್ ಸ್ಥಾನ ಕೊಟ್ಮೇಲೆ ಮನೆ ಕೀ ವಾಪಸ್ ಕೊಡ್ತೀವಿ ಅಂತ ಹೇಳ್ದೆ ತಾನೆ. ಮೋಸ ಮಾಡ್ತಿದ್ಯಾ? ಧರ್ಮಾಧಿಕಾರಿ ಸ್ಥಾನ ಸಿಕ್ಕಿದ ತಕ್ಷಣ ಮಾತ್ ಬದಲಾಯಿಸ್ತೀಯಾ? ಈ ದೇವಸ್ಥಾನದಲ್ಲಿ ನಿಂತ್ಕೊಂಡು ಈ ಮೋಸ ಮಾಡೋದಕ್ಕೆ ನಾಚಿಕೆ ಆಗಲ್ವಾ? ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾನ? ಮಾತಿನ ಮೇಲೆ ನಿಗಾ ಇರ್ಲಿ. ಯಾವ್ದೋ ಹಾಳು ಬಿದ್ದ ಸೈಟ್ ನನ್ನ ಸೇಲ್ ಮಾಡಿ ನನ್ ದುಡ್ಡು ನನಗೆ ಕೊಟ್ಟು ಈಗ ಮನೆ ಕೀ ಕೊಡು ಅಂದ್ರೆ ಕೊಟ್ಬಿಡ್ತೀನಾ? ಕೊಡಲ್ಲ. ಈ ಕೊಡಲ್ಲ ಅಂದ್ರೆ ಬಿಡೋರ್ ಯಾರು? ಊರ್ ಜನರ ಮುಂದೆ ಇನ್ ಮಾಡಿರೋ ಮೋಸನೆಲ್ಲ ಹೇಳ್ತೀನಿ. ನೀನ್ ಕೇಳೋದೇನು? ಊರವ್ರಿಗೆ ನಾನೇ. ನೋಡ್ರಪ್ಪ, ವಸುದೇವ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡಿದ್ದು. ಅಷ್ಟೇ ಯಾಕೆ, ದೇವಸ್ಥಾನ ಕಟ್ಟಕ್ಕೆ ನಾನೇ ಸಾಲ ಕೊಟ್ಟಿದ್ದೀನಿ. ಪಾಪ ನನ್ ಫ್ರೆಂಡು ಅಂತ ನಾನು ಯಾರ ಹತ್ರನೂ ಹೇಳ್ಕೊಡಿಲ್ಲ. ಯಾರಾದ್ರೂ ಸಾಲ ಕೊಟ್ಟು ಅದನ್ನ ವಾಪಸ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ? ಮನೇನು ಆಸ್ತಿನೂ ಇಟ್ಕೋತಾರೆ. ಈಗ ಇವರಪ್ಪ ನನಗೆ ಸಾಲ ವಾಪಸ್ ಕೊಡು, ಅದಕ್ಕೆ ಮನೇನ್ ಇಟ್ಕೊಂಡು. ಹೇಳ್ರಪ್ಪ, ಇದು ತಪ್ಪಾ? ಇಲ್ಲ, ಸುಳ್ಳು ಹೇಳ್ತಿದ್ದಾನೆ. ಪ್ರೆಸಿಡೆಂಟ್ ಸಾಲ ಬಿಟ್ಕೊಟ್ರೆ ಮನೆಗೆ ವಾಪಸ್ ಕೊಡ್ತೀನಿ ಅಂತ ಹೇಳಿ ಇವಾಗ ಮೋಸ ಮಾಡ್ತಿದ್ದಾನೆ. ನಿನ್ನ ಕೈನಲ್ಲಿ ದೇವಸ್ಥಾನದ ಜವಾಬ್ದಾರಿ ನಿಭಾಯಿಸಕ್ಕಾಗಲ್ಲ ಅಂತ ಹೇಳಿ
ನನ್ ತಲೆ ಕಟ್ತಾ ಇದೀಯಾ? ಇವರಪ್ಪ ದುಬೈನಲ್ಲಿ ಕೆಲಸ ಮಾಡಿ ಬೇಕಾದಷ್ಟು ದುಡ್ದಿದ್ದ, ಅದು ನಿಜ. ಆದ್ರೆ ಅದನ್ನ ಹೇಗ್ ಮ್ಯಾನೇಜ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ. ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡ್ಬಿಟ್ಟ. ಅದಕ್ಕೆ ಅವ್ರು ಈ ಸ್ಥಿತಿನಲ್ಲಿರೋದು. ನಾನ್ ನಿಜ ಹೇಳ್ತಿದ್ದೀನಿ. ಈ ಪಶುಪತಿ ನಿಮ್ಗೆಲ್ಲ ಸುಳ್ಳು ಹೇಳ್ತಿದ್ದಾನೆ. ನಮ್ಮಪ್ಪ ಯಾರತ್ತಾದ್ರೂ ಸಾಲ ಮಾಡಿಲ್ಲ. ಇವ್ ನಮಗ್ ಮೋಸ ಮಾಡ್ತಿದ್ದಾನೆ. ಪ್ಲೀಸ್ ನಮ್ ಮನೆ ಕೀನ ವಾಪಸ್ ಕೊಡೋದಕ್ಕೆ ಹೇಳಿ ಪ್ಲೀಸ್. ನೀನ್ ಎಷ್ಟೇ ಹತ್ತು ಕರೆದು ಕಿರ್ಚಾಡಿದ್ರು ಏನು ಪ್ರಯೋಜನ ಇಲ್ಲ. ಈಗ ಮನೆ ನನ್ನ ಹೆಸರಲ್ಲಿದೆ. ಬ್ಯಾಂಕ್ಗೆ ಕಟ್ಟಬೇಕಾಗಿರೋ ದುಡ್ಡೆಲ್ಲ ಕಟ್ಟಿ ಮನೆನ ನನ್ನ ಹೆಸರಿಗೆ ಮಾಡ್ಕೊಂಡಿದೀನಿ. ಈಗ ನೀನ್ ಮನೆನ ಹೇಗ್ ತಗೋತೀಯೋ ನಾನು ನೋಡ್ತೀನಿ. ಎಷ್ಟು ಬೆರಿತ್ಯೋ ಬೆರಿ. ನೀನ್ ಮಾಡಿರೋ ಮೋಸನೆಲ್ಲ ಸಹಿಸ್ಕೊಂಡು ನಾನ್ ಸುಮ್ನೆ ಇರ್ತೀನಿ ಅಂತ ಮಾತ್ರ ಅನ್ಕೋಬೇಡ. ನಿನ್ ಹತ್ರ ನಮ್ ಮನೆನ ನಾನ್ ವಾಪಸ್ ತಗೋತೀನಿ.